ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ. ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೆ ಎಲ್ಲಾ ಸೋನಿಯಾ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ. ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೆ ಎಲ್ಲಾ ಸೋನಿಯಾ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ. ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೆ ಎಲ್ಲಾ ಸೋನಿಯಾ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ.
ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲವಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೇ ಎಲ್ಲಾ ಸೋನಿಯಾ ಗಾಂಧಿ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ. ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲವಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೇ ಎಲ್ಲಾ ಸೋನಿಯಾ ಗಾಂಧಿ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ. ಮುಖ್ಯಮಂತ್ರಿಗಳ ಪೈಕಿ ದೀರ್ಘಕಾಲದ ಆಡಳಿತವನ್ನ ಕೊಟ್ಟು ಸಮಾಜದ ಚಿಂತನೆ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಹೇಳಿದ್ರೆ ದೇವರಾಜ್ ಅರಸರವರು ಅಂತಕ್ಕಂಥದ್ದು ಪ್ರತೀತಿ ಇದೆ. ಅವರ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮನ್ನಣೆಯನ್ನ ಪಡೆದಿವೆ. ಅವಕಾಶ ವಂಚಿತ ಸಮಾಜಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಂತ ಕೀರ್ತಿ ಮತ್ತು ಎಲ್ಲಾ ಸಮಾಜಕ್ಕೂ ಕೂಡ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟ ಕೀರ್ತಿ ಮತ್ತು ಸಮಾಜದ ಚಿಂತೆ ಇದ್ದಿದ್ದು ದೇವರಾಜ್ ಅರಸರಲ್ಲಿ. ತದನಂತರ ಬಂದಂತ ಸಿದ್ದರಾಮಯ್ಯನವರು ಅವರ ದಾರಿಯಲ್ಲೇ ನಡೆದು ಅವರು ಹಾಕಿಕೊಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಇನ್ನೂ ಹೆಚ್ಚು ಬಡವರ ಪರವಾದಂತಹ ಕಾರ್ಯಕ್ರಮಗಳನ್ನ ನೇರವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮಗಳನ್ನು ಮಾಡಿ ಒಂದು ರೆಕಾರ್ಡ್ ಆಗಿದೆ. ದೇವರಾಜ್ ಅರಸರವರ ಒಂದು ಅವಧಿಗೆ ಇವತ್ತು ಸರಿಸಮನಾಗಿ ನಾಳೆಯಿಂದ ಇನ್ನೂ ಹೆಚ್ಚಿನ ದಿನ ಅವರು ಆ ದಾಖಲೆಯನ್ನು ಮುರಿಯುವಂತ ಈ ಸಂದರ್ಭದಲ್ಲಿ ಯುವ ಅಹಿಂದ ಕೂಟ ಬಹಳ ಬರೀ ಬೆಂಗಳೂರಲ್ಲ ನೆಲಮಂಗಲವಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಯುವ ಸಮೂಹ ಸೇರಿ ಅಹಿಂದ ವರ್ಗ ಸೇರಿ ಇವತ್ತು ಅದರ ಒಂದು ಉದ್ದೇಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಜನಗಳ ಆಸೆ ಇದ್ದೇ ಇದೆ. ಈಗ ಯಾರು ತಾನೇ ಎಲ್ಲಾ ಸೋನಿಯಾ ಗಾಂಧಿ ಇಲ್ಲೂ ಆಗ್ಬೇಕು ಅನ್ನೋ ಆಸೆನೂ ಇರೋರು ಇದ್ದಾರೆ.